ಬ್ರೋ ಇವತ್ತು ಟ್ರಿಪ್ ಎಲ್ಲಿಗೆ? ಇವತ್ತು ಟ್ರಿಪ್ ಬಂದ್ಬಿಟ್ಟು ಹೊಸಕೋಟೆಯಲ್ಲಿ ಕಂಬಳಿಪುರದಲ್ಲಿರುವ ಕಾಟಿರಮ್ಮ ದೇವಸ್ಥಾನಕ್ಕೆ. ಒಂದು ಒಳ್ಳೆ ಸೂಚನೆ ಅಸ್ತು ಅನ್ನಿ ಸುಮ್ಮನೆ ಕಾಣ ಹೊರಟೆ ಅಮ್ಮ ಎಂಬ ವಿಸ್ಮಯನೇ. ಎಲ್ಲೂ ಸಿಗದ ಬೆಳಕೊಂದು ಕಾಣುವ ಸಡಗರ ಅಂಬೆಗಾಲು ಇಡುತ್ತಿರುವೆ ಮಡಿಲಿನ ಹತ್ತಿರ. ಉಸಿರೇ ನನ್ನುಸಿರೇ ನೀನಮ್ಮ, ಉಸಿರೇ ಉಸಿರೇ ನನ್ನುಸಿರೇ ನನ್ನಮ್ಮ, ಉಸಿರೇ ನನ್ನುಸಿರೇ ನೀನಮ್ಮ, ಉಸಿರೇ ಉಸಿರೇ ನನ್ನುಸಿರೇ ನನ್ನಮ್ಮ. ಒಂದು ಒಳ್ಳೆ ಸೂಚನೆ ಅಸ್ತು ಅನ್ನಿ ಸುಮ್ಮನೆ ಕಾಣ ಹೊರಟೆ ಅಮ್ಮ ಎಂಬ ವಿಸ್ಮಯನೇ. ಹತ್ತು ಹೆರೋ ಬದಲು ಒಂದು ಮುದ್ದು ಹೆರೋ ಅನ್ನೋ ಹಾಗೆ ನಿನ್ ತಾಯಿ ನಿನ್ನನ್ನು ಹೆತ್ತಿದ್ದಾಳೆ. ನಿಜವಾಗ್ಲೂ ಅವಳು ಪುಣ್ಯವಂತೆ ಕಣೋ. ಒಂದು ಒಳ್ಳೆ ಸೂಚನೆ ಅಸ್ತು ಅನ್ನಿ ಸುಮ್ಮನೆ ಕಾಣ ಹೊರಟೆ ಅಮ್ಮ ಎಂಬ ವಿಸ್ಮಯನೇ. ನಮ್ದ ಕಾರವಾರ. ಸೊ ಈ ಕಾಟೇರಮ್ಮನ ಒಂದು ಹಿಸ್ಟ್ರಿ ಹೇಳಬೇಕಂದ್ರೆ, ಈ ಕಾಟೇರಮ್ಮನ ಆಗಮನ ದಂತಕಥೆಗಳ ಪ್ರಕಾರ ಶತಮಾನಗಳ ಹಿಂದೆ ಕಟೇರಿ ಎಂಬ ಈ ಮಹಿಳೆ ಆ ಗ್ರಾಮದಲ್ಲಿ ವಾಸಿಸುತ್ತಿದ್ದಳು. ಧರ್ಮನಿಷ್ಠೆ ಮತ್ತು ಭಕ್ತಿಗೆ ಹೆಸರುವಾಸಿಯಾಗಿದ್ದ ಆಕೆಯನ್ನು ಮಕ್ಕಳಿಲ್ಲದ ಕಾರಣ ಗ್ರಾಮಸ್ಥರು ಬಹಿಷ್ಕರಿಸಿದರು. ಅವಮಾನವನ್ನು ಸಹಿಸಲಾಗದ ಕಟೇರಿ ಗ್ರಾಮವನ್ನು ತೊರೆದು ಕಾಡಿಗೆ ಕಣ್ಮರೆಯಾದಳು. ಸೊ ದೇವಿಯ ಆವಿಷ್ಕಾರ ವರ್ಷಗಳ ನಂತರ ಕಾಡಿನ ಬಳಿ ತನ್ನ ದನಗಳನ್ನು ಮೇಯಿಸುತ್ತಿದ್ದ ಕುರುಬನೊಬ್ಬ ವಿಚಿತ್ರ ದೃಶ್ಯವನ್ನು ಕಂಡನು. ಮರದ ಕೆಳಗೆ ಒಂದು ಬೆರಗುಗೊಳಿಸುವ ಬೆಳಕು ಹೊರಹೊಮ್ಮುತ್ತಿತ್ತು. ಕುತೂಹಲದಿಂದ ಅವನು ಆ ಸ್ಥಳವನ್ನು ಸಮೀಪಿಸಿದಾಗ ಒಬ್ಬ ಮಹಿಳೆಯ ಸುಂದರವಾದ ವಿಗ್ರಹವನ್ನು ಕೊಂಡನು. ಈ ಪವಾಡದ ಆವಿಷ್ಕಾರದ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತ್ತು ಮತ್ತು ಗ್ರಾಮಸ್ಥರು ಶೀಘ್ರದಲ್ಲಿ ಆ ವಿಗ್ರಹವನ್ನು ಕಟೇರಿ ಎಂದು ಗುರುತಿಸಿದರು. ಇಲ್ಲಿಯ ಗ್ರಾಮದ ಜನರ ಪ್ರಕಾರ ಅವರ ಇಷ್ಟಾರ್ಥಗಳನ್ನು, ಆಸೆಗಳನ್ನು ಹಾಗೂ ಅವರ ದುಃಖಗಳನ್ನು ನಿವಾರಿಸುತ್ತಿದ್ದಾಳೆ ತಾಯಿ ಅಂತ ನಂಬಿಕೆ. ಈ ನಂಬಿಕೆಯ ಮೇಲೇ ಇಲ್ಲಿ ತೆಂಗಿನಕಾಯಿಯನ್ನು ಹರಕೆಯಾಗಿ ಇಲ್ಲಿ ಮರಕ್ಕೆ ಕಟ್ತಾರೆ. ಇದಿಲ್ಲ ಇಲ್ಲಿನ ವಿಶಿಷ್ಟ.
ಅನ್ನದಾಸೋಹ ಕೂಡ ಇರುತ್ತೆ. ಬಂದುಬಿಟ್ಟು ನೀವು ಆರಾಮಾಗಿ ಊಟ ಮಾಡ್ಬೋದು ಊಟದ ಸಮಯದಲ್ಲಿ. ನಾವು ಸ್ನೇಹಿತರೆ, ಇನ್ನೂ ಈ ಸ್ಟ್ಯಾಚು ಇನ್ನೂ ಕಾಮಗಾರಿಯಲ್ಲಿ ಇದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಕಾಟೇರಮ್ಮ ದೇವಸ್ಥಾನದ್ದು. ಸ್ನೇಹಿತರೆ, ಇವತ್ತಿನ ಕಂಟೆಂಟ್ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಕನ್ನಡಿಗ ಅಂತ ನನ್ನ ಚಾನಲ್ಲು. ಸೊ ಲೈಕ್ ಮಾಡಿ. ಸೊ ಆದಷ್ಟು ಸಪೋರ್ಟ್ ಮಾಡಿ.